ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾನು, ನನ್ನ ಬರ್ತ್ಡೇ ಗಿಫ್ಟ್ ಕೊಡು, ಆಮೇಲೆ ನನಗೆ ನಿನ್ನ ರೂಮಲ್ಲಿ ಏನೂ ಕೆಲಸ ಇಲ್ಲ, ಹೊರಟು ಹೋಗ್ತೀನಿ ವೇದಾಂತ್ ಹೇಳಿದ. ನಾನು ನಿಂಗೇನೂ ತರಲಿಲ್ಲ, ಕಣ್ಣೊರೆಸಿಕೊಳ್ಳುತ್ತಾ ಹೇಳಿದಳು ಸನ್ನಿಧಿ. ಮತ್ತೆ ಮೊನ್ನೆ ಅಮ್ಮನ ಜೊತೆ ಮೂರು ಜ್ಯುವೆಲರಿ ಶಾಪ್ಗೆ ಹೋಗಿದ್ದು ನಂಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನನಗೋಸ್ಕರ ಗಿಫ್ಟ್ ಅಂತೂ ಬಂದಿದೆ, ಎಷ್ಟು ಬೇಗ ಕೊಡ್ತೀಯೋ ನಿಂಗೆ ಅಷ್ಟು ಒಳ್ಳೆಯದು. ವೇದಾಂತ್ನ ಮುಖದಲ್ಲಿ ತುಂಟನಗೆ ಮಿಂಚಿ ಮಾಯವಾಯಿತು. ಸನ್ನಿಧಿಯ ಮುನಿಸು ಇನ್ನೂ ಇಳಿದಿರಲಿಲ್ಲ. ಅವಳು ಕೋಪದಿಂದಲೇ, ನಿಂಗೆ ಗಿಫ್ಟ್ ತಾನೇ ಬೇಕು, ಕೊಡ್ತೀನಿ ಎಂದು ಬಿರುಸಾಗಿ ತಮ್ಮ ಬೆಡ್ರೂಮ್ಗೆ ಹೋಗಿ ತನ್ನ ವಾರ್ಡ್ರೋಬ್ ತೆಗೆದು ಡ್ರಾಯರ್ನಲ್ಲಿಟ್ಟಿದ್ದ ಗಿಫ್ಟ್ ರ್ಯಾಪರ್ನಿಂದ ಅಲಂಕೃತವಾದ ಪುಟ್ಟ ಪೆಟ್ಟಿಗೆಯನ್ನು ತಂದು ಅವನ ಮುಂದಿದ್ದ ಟೇಬಲ್ ಮೇಲೆ ಇಟ್ಟಳು. ತಗೊಂಡು ಹೋಗ್ತಾ ಇರು. ಸಿಟ್ಟಿನಿಂದ ಕೆಂಪಾದ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ವೇದಾಂತ್. ಯಾರಿಗೋ ಮೂರನೆಯವರಿಗೆ ಕೊಡೋ ಥರ ಅಲ್ಲಿಟ್ರೆ ನನಗೆ ಬೇಡ, ನೀನು ಅದನ್ನು ನನ್ನ ಕೈಗೆ ತಂದು ಕೊಡಬೇಕು. ವೇದಾಂತ್ ಹೇಳಿದಾಗ ಅವಳು ಅವನ ಕೈಗೆ ಕೊಡುತ್ತಿದ್ದ ಸಮಯಕ್ಕೆ ಕಾದಿದ್ದವನಂತೆ ಅವನು ಅವಳ ಬಡ ನಡುವನ್ನು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡ. ಅದನ್ನು ನಿರೀಕ್ಷಿಸಿರದ ಸನ್ನಿಧಿ ಮುಗ್ಗರಿಸಿ ಅವನ ತೋಳ ತೆಕ್ಕೆಯಲ್ಲಿ ಬಿದ್ದಳು. ಗಿಫ್ಟ್ ಅವಳ ಕೈಯಲ್ಲೇ ಉಳಿದಿತ್ತು. ಸಾನು, ನೀನೇ ತೆಗೆದು ತೋರಿಸು, ವೇದಾಂತ್ ಹೇಳಿದಾಗ. ಯಾಕೆ, ನಿಂಗೆ ತೆಗೆಯೋಕೆ ಬರಲ್ವಾ? ತೆಗೆದು ನೋಡು, ಅದರೊಳಗೆ ಏನಿದೆ ಅಂತ ನಿಂಗೆ ಗೊತ್ತಾಗುತ್ತೆ. ಅವಳಿಗೆ ಸೋಲುವ ಮನಸ್ಸಿಲ್ಲ, ಆದ್ದರಿಂದ ಅವಳು ಮಿಸುಕಾಡಲಿಲ್ಲ. ಅವನು ತನ್ನ ಹಿಡಿತ ಬಿಗಿ ಮಾಡಿ ಹೇಳಿದ. ನೀನು ಎಷ್ಟು ಬೇಗ ತೆಗೆದು ತೋರಿಸ್ತೀಯೋ ಅಷ್ಟು ಬೇಗ ನಿನ್ನ ಬಿಡ್ತೀನಿ. ನನ್ನ ಹತ್ರ ಮೊಂಡುತನ ಮಾಡಿದರೆ ನಿನ್ನನ್ನು ಬಿಡಲ್ಲ ಎಂದು ಅವನು ಪಟ್ಟು ಹಿಡಿದಾಗ ಸನ್ನಿಧಿ ಗಿಫ್ಟ್ ಬಾಕ್ಸ್ ತೆಗೆದಳು. ಹಾಗಾದರೆ ಸನ್ನಿಧಿ ವೇದಾಂತ್ಗೆ ಬರ್ತ್ಡೇಗೆ ಯಾವ ಗಿಫ್ಟ್ ಕೊಡುತ್ತಿದ್ದಾಳೆ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.